ತುಂಬ ಕಾಂಟ್ರವರ್ಸಿ ಮಧ್ಯೆ ಜೈ ಅಂತ ಬಂದಿದ್ದೀರಾ, ಹೇಳಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಇವಾಗ? ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನಾವು ಹೇಳೋದಕ್ಕಿಂತ ಜನ ಬಂದು ನೋಡಿ ಥಿಯೇಟ್ರ್ ನೋಡಿ ದಯವಿಟ್ಟು ಇದು ನಮ್ಮ ಸಿನಿಮಾ ಅಭಿಪ್ರಾಯ ಹೇಳಿ ಕನ್ನಡ ಸಿನಿಮಾ ಉಳಿಬೇಕು ಬೆಳಿಬೇಕು ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಇಂಥ ಅದ್ಭುತ ಸಿನಿಮಾಗಳು ಮತ್ತೊಮ್ಮೆ ಬರೋಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂರ್ಯನ ಅಷ್ಟು ಚೆನ್ನಾಗಿ ಸೂರ್ಯನಿಗೆ ನಮ್ಮ ಸೂರ್ಯಗೆ ನಿಜ ಹೇಳ್ತಾರೆ, ಕೃತಜ್ಞತೆಯನ್ನು ಹೇಳಬೇಕು, ಆದಷ್ಟು ಹೇಳಬೇಕು, ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಫೈನಲಿ ಥಿಯೇಟ್ರಿಗೆ ಬಂದಿದ್ದೀರಾ, ಹೇಳಿ ಹೇಗಿದೆ ಸೆಲೆಬ್ರೇಷನ್ನು? ನೀವೇ ಹೇಳ್ಬೇಕು ಇವಾಗ, ಎಷ್ಟು ಖುಷಿ ಇದೆ ಎಲ್ಲ ಹೇಳಿ. ಹೇಳೋಕ್ಕಾಗ್ತಾಯಿಲ್ಲ, ತುಂಬ ಎಲ್ಲ ಅಭಿಮಾನಿ ದೇವರು ತುಂಬ ಬಂದು ಒಂದೊಂದು ರೀಲ್ಸು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಒಂಥರ ಎಲ್ಲ ಒಂದು ಕಡೆ ಖುಷಿ ಆಗ್ತೈತೆ, ತುಂಬ ಖುಷಿ ಆಗ್ತೈತೆ. ಎಲ್ಲ ಕಡೆ ಒಳ್ಳೆ ರೀಲ್ಸ್ ಹೋಗ್ತೈತೆ. ಉತ್ತರ ಕರ್ನಾಟಕ ಆಲ್ಮೋಸ್ಟ್ ನಾವು ಹಾಕಿರೋ ಟ್ಯಾಕಿಸ್ ಎಲ್ಲ ಬಿಜಾಪುರ, ದಾವಣಗೆರೆ ಎಲ್ಲ ಹೌಸ್ಫುಲ್ ಫಾಲೋ ಮಾಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್. ಎಲ್ಲ ಅಭಿಮಾನಿ ದೇವರುಗಳು ತುಂಬಾ ಕೈ ಹಿಡಿದಿದ್ದಾರೆ. ಆಗ್ಬರ್ತಾ ಇಲ್ಲ. ಒಂದು 20 ವರ್ಷ ಸ್ಟ್ರಗಲಲ್ಲಿ ತುಂಬ ಕಷ್ಟಪಟ್ಟು ಫಸ್ಟ್ ಒಂದು ಮೂವಿ ಮಾಡಿದ್ರಿ, ಅದೊಂದು ಆ್ಯಾವ್ರೇಜ್ ಆಗೋಯ್ತು. ಬಟ್ ಈಗ ತುಂಬಾ ಸಪೋರ್ಟ್ ಸಿಗ್ತಿದೆ ಎಲ್ಲ ಕಡೆ, ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ಮಾತಾಡ್ತಾ ಇದ್ದಾರೆ. ತುಂಬ ಕಾಂಟ್ರವರ್ಸಿ ಮಧ್ಯೆ ಧೈರ್ಯ ಮಾಡ್ಕೊಂಡು ಬಂದಿದ್ರೆ ಫೈನಲಿ ಥಿಯೇಟ್ರಿಗೆ ಹೇಳ್ಬೇಕು ಇವಾಗ. ಇವತ್ತು ನನ್ನೊಂದು 22 ವರ್ಷ ಇದು ಕೆರಿಯರ್ಗು. ಇದೆಲ್ಲ ಅಂದರೆ ಏನಾಗ್ತಾಯಿದೆ ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಬಟ್ ಜನ ನನ್ನ ಕೈ ಹಿಡಿದಿದ್ದಾರೆ. ಅಲ್ಬೇಡಿ, ಗೆದ್ದಾಗ ಅಲ್ಬೇಡ್ದು, ಖುಷಿಯಾಗಿ. ಇಷ್ಟು ವರ್ಷದ ಶ್ರಮ ಇವತ್ತು ನಮ್ಮ ಕಣ್ಮುಂದೆ ರಿಸಲ್ಟ್ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಇದು ಏನೋ ನೋವಿಂದ ಬರ್ತಾರೋ ಕಣ್ಣೀರಲ್ಲ, ಇದನ್ನೆಲ್ಲ ನೋಡಿ ಅದನ್ನು ಅನುಭವಿಸ್ತಾ ಇರುವಂತಹ ಕಣ್ಣೀರು, ಆನಂದ ಬಾಷ್ಪ. ಇದು ತುಂಬ ಖುಷಿ ಇದೆ. ನೀವು ಯಾವತ್ತೂ ಕಣ್ಣಲ್ಲಿ ನೀರು ಹಾಕ್ಬಾರ್ದು. ಗೆದ್ದಾಗಿದೆ, ಇನ್ನು ಮುಂದಕ್ಕೆಲ್ಲ ಜಯ ನಮ್ಮದೇ. ಏನಂದರೆ ನಮ್ಮ ಮನೇಲಿ ನಮ್ಮ ಅಮ್ಮ ಅಪ್ಪ ಕೇಳಿದ್ರು, ಬೇಜಾರಾಗುತ್ತೆ, ಅಳ್ಬೇಡಿ, ಖಂಡಿತ ಅಳ್ಬೇಡಿ. ಓಕೆ ನಮ್ಮ ಅಪ್ಪ ಅಮ್ಮ ಕೇಳಿದ್ರು, ಎಲ್ಲ ಇಡ್ತಾ ಇದ್ದೀನಿ, ಹೆಂಗೋ ಮಾಡ್ತೀಯ, ಯಾರೋ ಇದ್ದಾರೆ ಅಂತೆಲ್ಲ ಕೇಳಿದ್ರು. ಏನೋ ಒಂದು ಧೈರ್ಯದಲ್ಲಿ ಮಾಡಿದೆ. ಇವತ್ತು ನಾನು ಎದೆ ತಡ್ಕೊಂಡು ಹೇಳ್ತೀನಿ, ತುಂಬ ಖುಷಿ ಆಗ್ತಾ ಇತ್ತು. ನಮ್ಮಮ್ಮ ನೋಡಿ ನೀನು ಗೆದ್ದೆ ಅಂತ ಹೇಳ್ತಾರೆ, ಎಲ್ಲರೂ ತಡ್ಕೊಂಡು ನಿನ್ನಿದ್ದೆ ಅಂತ ಎಲ್ಲರೂ ಹೇಳ್ತಾಯಿದ್ರೆ. ಆಮೇಲೆ ಮಾತಾಡ್ತಾ ಇಲ್ಲ. ನನಗೆ ಡಿವೋರ್ಸ್ ಇದ್ದಂಗೆ ಹೊರದೇಶದಿಂದೆಲ್ಲ ಇಲ್ಲ, ನಾನು ಇಲ್ಲಿ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರ ಪ್ರತಿಭೆಗಳು ಇದ್ದಾರೆ. ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಗಳು ಈಗಾಗಲೇ ನೀವು ನೋಡಿದರೆ ಕಾಮರಾಜನ್ ಆಗಿರ್ಬೋದು, ಪ್ರಸಾದ್, ಅಂಥವ್ರಿಗೆ ಇಲ್ಲಿರೋರಿಗೆ ದಯವಿಟ್ಟು ಅವಕಾಶ ಕೊಡಿ. ನಮ್ಮ ಡಿವೋರ್ಸ್ ಹೇಳ್ದಂಗೆ ನಮ್ಮ ಕನ್ನಡನ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾರಿಗಾದರೂ ನಾನು ಫೇಕ್ ಮೀಡಿಯಾದಲ್ಲಿ ಯಾರಿಗಾದ್ರೂ ಏನಾದ್ರು ನೋಡ್ಬಿಟ್ಟಿದ್ರೆ ದಯವಿಟ್ಟು ನಾನು ಸಾರಿ ಕೇಳ್ತೀನಿ, ನಿಮ್ಮೆಲ್ಲರಿಗೂ ಸಾರಿ ಕೇಳ್ತೀನಿ. ಯಾಕಂದರೆ ಇದೊಂದು ಕನ್ನಡ ನಿಮ್ಮ ಎಷ್ಟೋ ಪಿಕ್ಚರ್ ಕನ್ನಡ ರಿಲೀಸ್ ಆಗ್ತೈತೆ, ಅಡ್ರೆಸ್ ಇದ್ದಂಗೆ ಹೋಗ್ತಾಯಿತ್ತೆ. ಇವತ್ತು ಎಷ್ಟೋ ನಮ್ಮ ಕನ್ನಡದಲ್ಲಿ ಎಲ್ಲೋ ಹೊರದೇಶದಿಂದ ಯಾವುದೋ ಪಿಕ್ಚರ್ ಬಂದರೆ 1 ವಾರ ಬ್ಲಾಕ್ ಆಗ್ತೈತೆ, 2 ವಾರ ಇಲ್ಲಿ ಪಿಕ್ಚರ್ ಬಿಡ್ತಾ ಇಲ್ಲ. ಏನಕ್ಕಂದರೆ ಮಾಲ್ಗಳೆಲ್ಲ ಅವ್ರದ್ದೇ ಬುಕ್ ಆಗ್ತೈತೆ. ನಮ್ಮ ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ ಅಂತ ನಾನು ಎಲ್ಲ ಅಭಿಮಾನಿ ದೇವರುಗಳು ಕೇಳ್ಕೊತಾ ಇದ್ದೀನಿ. ನಾವೆಲ್ಲ ನಾನು ಕೊಟ್ಟಿರೋ ದಯವಿಟ್ಟು ಸೂರ್ಯಣ್ಣ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಸೂರ್ಯಣ್ಣ ತುಂಬ ಕಷ್ಟಪಟ್ಟು ಎಲ್ಲರಿಗೂ ಒಂದೊಂದು ಕ್ಯಾರೆಕ್ಟರ್ ನಗು ಇರಬೇಕು. ಸಿನಿಮಾ ಗೆಲ್ಲುತ್ತೆ ಅಣ್ಣ, ಗೆದ್ದೇ ಗೆಲ್ಲುತ್ತೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನಗು ನೋಡಿಲ್ಲ. ಈ ಫಿಲಮ್ 100% ವರ್ಕೌಟ್ ಆಗುತ್ತೆ, ಇಲ್ಲೇ ಗೆಲ್ಲುತ್ತೆ, 100 ಡೇಸ್ ಓಡೇ ಹೊಡುತ್ತೆ. ಸೂರ್ಯನ ಫಿಲಮ್ ಬಂದು ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಮಾತಾಡಿ. ಆಮೇಲೆ ಎಲ್ಲ ಪಾತ್ರಗಳು ನವೀನ್ ಆಗಿರ್ಬೋದು, ನಮ್ಮ ದರ್ಶನ್, ಬ್ಯಾಟ್ಸ್ಮನ್ನು, ನಮ್ಮ ಅಶೋಕ್, ಎಲ್ಲರೂ ನಮ್ಮ ಅರ್ಥ ಎಲ್ಲರೂ ತುಂಬ ನನ್ನ ಜೊತೆಗೆ ಒಡನಾಟದಲ್ಲಿ ಎಲ್ಲರೂ ತುಂಬ ಬೆಂಬಲವಾಗಿ ನಿಂತಿದ್ದಾರೆ. ಎಲ್ಲ ಒಂದು ಫ್ರೆಂಡ್ಶಿಪ್ಗೋಸ್ಕರ ಹಗಲು ರಾತ್ರಿ ಎಲ್ಲರೂ ನನ್ನ ಜೊತೆಗೆ ನಿಂತಿದ್ದಾರೆ. ಇವತ್ತು ಎಲ್ರಿಗೂ ನಾನು ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಡೀ ನನ್ನ ವರ್ಲ್ಡ್ ಟೀಮ್ಗೆ ಅವ್ರ ಕಾಲಲ್ಲಿ ಬಿದ್ದು ನಾನು ಟ್ಯಾಂಕ್ಸ್ ಬಿಡಿ. ತುಂಬ ಮೋಸ ಮಾಡ್ಬಿಟ್ಟೆ ನಮ್ಮನ್ನ ಬಿಟ್ಟೋಗಿ, ಆದರೆ ಅವ್ನು ಇದ್ದಾರೆ ಅಂತಲೇ ಫೀಲ್ ಮಾಡ್ತೀವಿ. ಥ್ಯಾಂಕ್ ಯು ವಿಶ್ವ, ತುಂಬ ಎಫೆಕ್ಟ್ ಆಗ್ತಿದ್ಯಾ ಸೂರ್ಯಣ್ಣ ಜೊತೆ ನೀನು ಒಬ್ಬರೇ ನಿಂತ್ಕೊಂಡಿದ್ದು. ಅಭಿ ವಿಶ್ವ, ಮಿಸ್ ವಿಶ್ವ. ಸೂರ್ಯಣ್ಣ ಬಿಡ್ರಿ ಹೇಳ್ಬೇಡ್ರಿ ಎಲ್ಲ ಹೋಗಿದ್ದು.